ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ನಿರ್ಮಲಾ. ಇವತ್ತಿನ ಎರಡು ಕನಸು ಎಪಿಸೋಡ್ 91 ಹಾಕ್ತಾ ಇದ್ದೀನಿ. ಸೊ ಎಪಿಸೋಡ್ಸ್ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಎಪಿಸೋಡ್ಸಲ್ಲಿ ಶರತ್ ಅವ್ನ ಮನಸ್ಸಲ್ಲಿರೋ ಮಾತನ್ನು ಚಂದಮಾಮನ ಹತ್ರ ಹೋಗಿ ಮಾತಾಡ್ತಾ ಇದ್ದಾನೆ. ಅದೇನು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 90. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಸುಮತಿ ಶರತ್ ಅಂತ ಕೂಗ್ತಾ ಇದ್ರು. ನಿತ್ಯನ ನೋಡಿ, ನಿತ್ಯ ಸ್ವಲ್ಪ ಶರತ್ನ ಬರೋಕೆ ಹೇಳಮ್ಮ ಅಂತ ಹೇಳಿದ್ರು. ನಿತ್ಯ ಸರಿಯಮ್ಮ ಹೇಳ್ತೀನಿ ಅಂತ ಹೋಗ್ತಿದ್ಲು. ಮತ್ತೆ ಲಾವಣ್ಯ ಶರತ್ನ ಅವಾಯ್ಡ್ ಮಾಡೋ ಹಾಗೆ ಕಂಡೀಷನ್ ಹಾಕಿದ್ದು ನೆನಪಿಗೆ ಬಂತು. ಅಯ್ಯೋ, ನಾನಿದನ್ನು ಮರ್ತೇ ಬಿಟ್ಟಿದ್ನಲ್ಲ. ಈಗ ಶರತ್ ಸರ್ ಹತ್ರ ಹೋದರೆ ಅವಳು ಇನ್ನೇನು ರಂಪ ಮಾಡ್ತಾಳೋ ಅಂದ್ಕೊಂಡು ಅಲ್ಲೇ ಆಟ ಆಡ್ತಿದ್ದ ಪುಟಾಣಿ ಚಿರುನ ಹತ್ರ ಕರೆದ್ಲು. ಚಿರು, ಏನು ನಿತ್ಯ ಡಾರ್ಲಿಂಗ್? ಅಷ್ಟರಲ್ಲೇ ಶರತ್ ಕಾಲ್ನಲ್ಲಿ ಮಾತಾಡ್ತಾ ಆ ಕಡೆಯಿಂದ ಬರ್ತಿದ್ದ. ಅದನ್ನು ನೋಡ್ದ ನಿತ್ಯ, ಪುಟಾಣಿ, ನೀನಿವಾಗ ಶರತ್ ಮಾಮ ರೂಮ್ಗೆ ಹೋಗಿ ಶರತ್ ಮಾಮಗೆ ಸುಮತಿ ಅಜ್ಜಿ ಕರೀತಾ ಇದ್ದಾರೆ, ಕೆಳಗಡೆ ಹೋಗ್ಬೇಕಂತೆ ಅಂತ ಹೇಳ್ಬಿಡ್ತ್ಯಾ ಅಂತ ಹೇಳ್ತಾ ಇದ್ಲು. ಶರತ್ ಅದನ್ನು ಕೇಳಿಸ್ಕೊಂಡು, ಪುಟಾಣಿ ಹತ್ರ ಹೇಳೋದೇನಿದೆ? ಇವಳು ಯಾಕೆ ನನ್ನ ಹತ್ರ ಬಂದು ಹೇಳ್ತಾ ಇಲ್ಲ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ನಿಂತಿದ್ದ. ಪುಟಾಣಿ ಚಿರು ಅವನನ್ನು ಅಲ್ಲೇ ನೋಡಿ, ನಿತ್ಯ ಡಾರ್ಲಿಂಗ್, ಶರತ್ ಮಾಮ ಇಲ್ಲೇ ಬಂದಿದ್ದಾರೆ, ನೀನೇ ಹೇಳಿಬಿಡು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗುತ್ತೆ. ನಿತ್ಯ ಅವನನ್ನು ನೋಡಿ ಅವನ ಕಡೆ ಬೆನ್ನು ತಿರ್ಗಿಸಿ ನಿಂತು, ಸರ್, ಸುಮತಿ ಅಮ್ಮ ನಿಮ್ಮನ್ನು ಕೂಗ್ತಾ ಇದ್ರು, ಹೋಗಿ ಅಂತ ಹೇಳಿ ತನ್ನ ರೂಮ್ಗೆ ಹೊರಟು ಹೋದ್ಲು. ನಿತ್ಯ 3 ಡೇಸ್ಗೆ ಆಗುವಷ್ಟು ತನ್ನ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ಲು. ಶರತ್ ಅಲ್ಲಿಗೆ ಬರ್ತಾನೆ. ನಿತ್ಯ, ನೀನೇನು ಮಾಡ್ತಾ ಇದೀಯಾ? ಯಾಕೆ ಲಾವಣ್ಯ ಜೊತೆ ಹೋಗ್ತೀನಿ ಅಂತ ಅಂದೆ? ನಿತ್ಯ, ನಾನು ಎಲ್ಲಿ ಹೋಗ್ತೀನಿ ಅಂದೆ? ಲಾವಣ್ಯ ತಾನೇ ಕರೆದಿದ್ದು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದ್ಲು. ಶರತ್, ಓ ಹಾಗಾದ್ರೆ ನಾನು ಹೋಗಬೇಡ ಅಂತ ಹೇಳ್ತಾ ಇದ್ದೀನಿ, ಹೋಗಬೇಡ ಅಷ್ಟೆ. ನಿತ್ಯ, ಯಾಕೆ ಹೋಗಬಾರ್ದು? ನಾನು ಹೋಗ್ತೀನಿ ಅಂತ ಅವನ ಕಡೆ ನೋಡದೆ ಪ್ಯಾಕ್ ಮಾಡ್ತಾನೇ ಇದ್ಲು. ಶರತ್ಗೆ ನಿತ್ಯ ನಡ್ಕೊಳ್ಳೋದು ಇಷ್ಟ ಆಗಲಿಲ್ಲ. ಯಾರಿಗೆ ತಾನೇ ಆ ರೀತಿ ನಡ್ಕೊಂಡ್ರೆ ಇಷ್ಟ ಆಗುತ್ತೆ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂದ. ನಿತ್ಯ, ನಾನೇನು ಮಾಡಿದೆ ಸರ್? ನನ್ನ ಪಾಡಿಗೆ ನಾನಿದ್ದೀನಿ ಅಂದ್ಲು. ಶರತ್, ಅದೇ ನನಗಿಷ್ಟ ಆಗ್ತಾ ಇಲ್ಲ. ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೆಯಾ ನಿತ್ಯ? ಯಾಕೆ ನನ್ನ ಜೊತೆ ಈ ರೀತಿ ವಿಯರ್ಡಾಗಿ ಆಡ್ತಾ ಇದೆಯಾ? ಮುಖ ನೋಡ್ಕೊಂಡು ಮಾತಾಡು ನನ್ನ ಹತ್ರ ಅಂದ. ನಿತ್ಯ ಮನಸ್ಸಲ್ಲಿ, ನಿಮ್ಮ ಕಣ್ಣು ನೋಡಿ ನಿಮ್ಮ ವಿರುದ್ಧ ಮಾತಾಡೋ ಶಕ್ತಿ ನನಗಿಲ್ಲ ಸರ್. ನಿಮ್ಮ ಮುಖ ನೋಡಿದ್ರೆ ನನ್ನನ್ನೇ ಮರೆತು ಬಿಡ್ತೀನಿ. ಅದಕ್ಕೆ ಸರ್, ನಿಮ್ಮ ಮುಖ ನೋಡೋಕೆ ಆಗ್ತಿಲ್ಲ ನನಗೆ ಅಂದ್ಕೊಂಡು, ನನ್ನ ಹತ್ರ ನಿಮಗೇನು ಮಾತು ಸರ್? ನಿಮ್ಮನ್ನು ಮದುವೆ ಆಗ್ತಾ ಇರೋದು ಲಾವಣ್ಯ, ಅವಳ ಜೊತೆ ಮಾತಾಡಿ. ನನ್ನ ಜೊತೆ ನಿಮಗೇನು ಮಾತಿದೆ? ನಾನು ನಿಮ್ಮ ಜೊತೆ ಮಾತಾಡಲಿಲ್ಲ ಅಂದರೆ ನಿಮಗೇನು ಕಷ್ಟ ಅಂತ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಶರತ್ ಕೋಪದಿಂದ ಹೋಗೋಳು ಕೈ ಹಿಡಿದು ಎಳ್ದ. ಸೊಂಟ ಬೆಳೆಸಿ ತಪ್ಕೊಂಡ. ಏನಂದೆ? ಏನು ಕಷ್ಟ ಅಂತನಾ? ಹೌದು, ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನನಗೆ ಕಷ್ಟನೇ. ಯಾಕೆ ಅಂದರೆ ನಾನು ನಿನ್ನನ್ನು ಅಷ್ಟಕ್ಕೆ ನಿಲ್ಲಿಸಿ ಅವಳ ಕಣ್ಣುಗಳನ್ನೇ ನೋಡ್ತಾನೆ. ನಿತ್ಯ ಕೂಡ ಅವನ ಎದೆಗೆ ಅಂಟ್ಕೊಂಡು ಅವನನ್ನೇ ನೋಡ್ತಾ ನಿಂತು ಬಿಟ್ಲು. ಶರತ್ ಹಿಡಿದಿದ್ದ ಕೈ ನೋವಿನಿಂದ ಕೈ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅದನ್ನು ನೋಡಿ ಶರತ್ಗೆ ಅವಳು ಹೇಳಿದ್ದ ಅಡ್ವಾಂಟೇಜ್ ಅನ್ನೋ ಮಾತು ನೆನಪಿಗೆ ಬಂದು ಅವಳನ್ನ ತಳ್ಳಿ ದೂರ ಸರಿತಾನೆ. ಮತ್ತೆ ಅವಳು ಭುಜ ಹಿಡಿದು, ನೋಡು ನಿತ್ಯ, ನಾನು ನನ್ನ ಪಾರಿಜಾತನ ನಂಬ್ತೀನಿ, ಆದರೆ ನಿನ್ನ ವಿಚಾರದಲ್ಲಿ ಅವಳನ್ನು ಯಾವತ್ತೂ ನಂಬೋದಿಲ್ಲ. ನನ್ನ ಮುಂದೆನೇ ನಿನ್ನನ್ನು ತುಂಬ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾಳೆ. ಇನ್ನು ನೀನು ಅವಳ ಮನೆಗೆ ಹೋದರೆ ಅವಳು ನಿನ್ನನ್ನು ಚೀಪಾಗಿ ನಡ್ಸ್ಕೊತಾಳೆ. ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ಅವಳ ಜೊತೆ ಹೋಗಬೇಡ ಅಂದ. ಅಷ್ಟರಲ್ಲೇ ಲಾವಣ್ಯ ಅಲ್ಲಿಗೆ, ನಿತ್ಯ ರೆಡಿನಾ ಅಂದ್ಕೊಂಡು ಬಂದ್ಲು. ನಿತ್ಯ ಅವಳನ್ನು ನೋಡಿ, ಹಾಂ ಲಾವಣ್ಯ, ರೆಡಿ ಇದ್ದೀನಿ, ಹೊರಡೋಣ ಅಂದ್ಲು. ಶರತ್ ನಿತ್ಯನ ನೋಡಿ ಮನಸ್ಸಲ್ಲಿ, ನಾನು ಇಷ್ಟು ಹೇಳಿದ ಮೇಲೂ ನೀನು ಲಾವಣ್ಯ ಜೊತೆ ಹೋಗ್ತೀಯ ನಿತ್ಯ ಅಂದ್ಕೊಂಡು ಅವಳನ್ನೇ ನೋಡ್ತಾನೆ. ನಿತ್ಯ, ನನ್ನನ್ನು ಕ್ಷಮಿಸ್ಬಿಡಿ ಸರ್. ಮೊದಲನೇ ಸಲ ನಿಮ್ಮ ಮಾತನ್ನು ಮೀರಿ ಹೋಗ್ತಾ ಇದ್ದೀನಿ. ನನಗೀಗ ಶ್ರುತಿ ಜೀವ ಮುಖ್ಯ. ಇದರಿಂದ ಎಷ್ಟು ಜನರ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀನಿ ಅನ್ನೋ ಅಂದಾಜು ನನಗಿಲ್ಲ. ಆದರೆ ಪ್ರತಿಯೊಂದಕ್ಕೂ ಕ್ಷಮೆ ಕೇಳ್ತಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂದ್ಕೊಂಡು ಅವನನ್ನೇ ನೋಡ್ತಾಳೆ. ಲಾವಣ್ಯ, ಶರತ್ ಬನ್ನಿ ಹೊರಡೋಣ ಅಂತ ಹೇಳಿದ್ಲು. ಶರತ್ ಸಪ್ಪೆ ಮೊರೆ ಹಾಕ್ಕೊಂಡು ನಿತ್ಯ ಮತ್ತು ಲಾವಣ್ಯನ MLA ರುದ್ರಪ್ರಸಾದ್ ಮನೆಗೆ ತಾನೇ ಕರ್ಕೊಂಡು ಹೋದ. ಅವ್ರ ಮನೆ ಗೇಟ್ ಮುಂದೆ ಕಾರ್ ನಿಲ್ಲಿಸಿ ಹಾಗೆ ಕುಳಿತಿದ್ದ. ಲಾವಣ್ಯ ಮತ್ತು ನಿತ್ಯ ಅವ್ರ ಲಗೇಜ್ ತೊಗೊಂಡು, ಲಾವಣ್ಯ, ಶರತ್ ಬನ್ನಿ ಒಳಗೆ ಅಂದ್ಲು. ಶರತ್ ಬೇಸರದಲ್ಲಿಯೇ ಅವ್ರ ಮುಖಾನ ನೋಡದೆ ಸ್ಟೇರಿಂಗ್ ಹಿಡಿದು, ಇಲ್ಲ, ನನಗೆ ಕೆಲಸ ಇದೆ, ನೀವು ಹೊರಡಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಮನೆ ಕಡೆ ಹೊರಟ. ನಿತ್ಯ,
ಲಾವಣ್ಯ ಮನೆ ಒಳಗೆ ಹೋದರೂ MLA ರುದ್ರಪ್ರಸಾದ್ಗೆ ಈಗಾಗಲೇ ಲಾವಣ್ಯ ಮತ್ತು ನಿತ್ಯ ಬರೋದಾಗಿ ಚಂದ್ರಶೇಖರ್ ಕಾಲ್ ಮಾಡಿ ತಿಳಿಸಿದರು. ಹಾಗಾಗಿ ರುದ್ರಪ್ರಸಾದ್ ಮತ್ತು ಪದ್ಮ ಅವರ ಬರುವಿಕೆಯಲ್ಲಿ ನಿರೀಕ್ಷೆಯಲ್ಲೇ ಇದ್ದರು. ಪದ್ಮ, ಲಾವಣ್ಯ, ನಿತ್ಯ ನೀವು ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತಾ ಇರಿ, ಅಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡ್ತೀನಿ ಅಂತ ಅಡುಗೆ ಮನೆ ಕಡೆ ಹೊರಟರು. ಲಾವಣ್ಯ, ನಿತ್ಯ ನೀನು ಈ ರೂಮ್ನಲ್ಲಿರು ಅಂತ ಹೇಳಿದ್ಲು. ಡ್ಯಾಡಿ ಬನ್ನಿ, ನಿಮ್ಮ ಜೊತೆ ನಾನು ತುಂಬ ಮಾತಾಡೋದಿದೆ ಅಂತ MLA ರುದ್ರಪ್ರಸಾದ್ ಜೊತೆ ತನ್ನ ರೂಮಿಗೆ ಹೋದ್ಲು. ನಿತ್ಯ ಫ್ರೆಶ್ ಅಪ್ ಆಗಿ ಪದ್ಮ ಇದ್ದ ಅಡುಗೆ ಮನೆಗೆ ಬಂದಳು. ಆಂಟಿ, ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತ ಕೇಳಿದ್ಲು. ಪದ್ಮ, ಅಯ್ಯೋ ನೀನು ಯಾಕಮ್ಮ ಇಲ್ಲಿಗೆ ಬರೋಕ್ಕೆ ಹೋದೆ, ನಿನ್ನ ಮನೆಗೆ ಗೆಸ್ಟ್, ನಿನ್ನಿಂದ ಏನು ಹೆಲ್ಪ್ ಮಾಡಿಸ್ಕೊಳ್ಳಿ, ಊಟ ಮಾಡೋಣ ಇನ್ನು ಸ್ವಲ್ಪ ಹೊತ್ತು, ಓಕೆನಾ ಅಂತ ಹೇಳಿದ್ರು. ನಿತ್ಯ ಮನಸ್ಸಲ್ಲಿ, ಪದ್ಮ ಆಂಟಿ ಎಷ್ಟೊಂದು ಒಳ್ಳೆಯವರಲ್ವಾ, ಇಂಥವ್ರ ಹೊಟ್ಟೆಯಲ್ಲಿ ಎಂಥ ಮಗಳು ಹುಟ್ಟಿದ್ದಾಳೆ ಅಂತ ಅವರನ್ನೇ ನೋಡ್ತಾ ನಿಂತಿದ್ಲು. ಅದನ್ನು ನೋಡಿದ ಪದ್ಮ, ನಿತ್ಯ ಯಾಕಮ್ಮ ಅಷ್ಟೊಂದು ಆಶ್ಚರ್ಯದಲ್ಲಿ ನೋಡ್ತಾ ನಿಂತೆ? ನಿತ್ಯ, ಏನಿಲ್ಲ ಆಂಟಿ, ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ನೀವು ಎಷ್ಟೊಂದು ಒಳ್ಳೆಯವರು, ನಿಮ್ಮನ್ನು ನೋಡ್ತಾ ಇದ್ದರೆ ನಮ್ಮ ಅಮ್ಮನೇ ನೆನಪಿಗೆ ಬರ್ತಾರೆ ಅಂತ ಹೇಳಿದ್ಲು. ಪದ್ಮ ನಿತ್ಯಾಳ ತಲೆ ಸವರಿ, ನೀನಷ್ಟೇ ಮಗಳೇ, ನಿನ್ನಂತಹ ಒಬ್ಬ ಒಳ್ಳೆ ಮಗಳು ನನ್ನ ಹೊಟ್ಟೆಲಿ ಹುಟ್ಲಿಲ್ವಲ್ಲ ಅನ್ನೋ ಬೇಜಾರಿದೆ ನನಗೆ. ಕೇಡ್ ಬಯಸೋರ್ಗೂ ಒಳ್ಳೆಯದನ್ನೇ ಬಯಸೋ ಪುಣ್ಯ ಕೋಟಿ ಕಣಮ್ಮ ನೀನು, ನಿನಗೆ ಆ ದೇವ್ರು ಒಳ್ಳೆಯದೇ ಮಾಡ್ತಾನೆ. ನಿನ್ನ ಕಣ್ಣೀರಿನ ಶಾಪ ಲಾವಣ್ಯನ ಸುಮ್ಮನೆ ಬಿಡುತ್ತಾ ಅನ್ನೋ ಭಯ ಆಗ್ತಿದೆ ಅಂದರು. ನಿತ್ಯ, ಅಂದರೆ ನಿಮಗೆ? ಅಷ್ಟರಲ್ಲಿ ಪದ್ಮ, ನನಗೆಲ್ಲ ಗೊತ್ತು ಕಣಮ್ಮ, ಆದರೂ ಸುಮ್ಮನೆ ಇರೋ ಪರಿಸ್ಥಿತಿ ನಂದು. ಅಪ್ಪ ಮಗಳು ಮಾಡೋ ಅವಾಂತರನೆಲ್ಲ ನೋಡಿಕೊಂಡು ಸಹಿಸ್ಕೊಂಡಿದ್ರು ಇಲ್ಲದೆ ಇರೋ ಹಾಗೆ ಬದುಕ್ತಾ ಇದ್ದೀನಿ. ನಾನೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಅಷ್ಟೆ ಅಂದರು. ನಿತ್ಯ ಅವ್ರ ಮಾತು ಕೇಳಿ ಬೇಸರದಲ್ಲಿ, ಆಂಟಿ ನಾನು ನಿಮಗೆ ಒಂದು ಮಾತು ಕೇಳಿದರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೇ ಅಂದ್ಲು. ಪದ್ಮ, ಅಯ್ಯೋ ಅದಕ್ಕೇನ ಯಾಕಮ್ಮ ಬೇಜಾರು, ಅದೇನು ಕೇಳಬೇಕು ಅಂತಿದ್ಯಾ ಕೇಳು, ಪರವಾಗಿಲ್ಲ ಅಂದರು. ನಿತ್ಯ, ಆಂಟಿ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತಾರೆ, ಆದರೆ ನಿಮ್ಮ ವಿಚಾರದಲ್ಲಿ ಅದೆಲ್ಲ ಉಲ್ಟಾ ಯಾಕೆ ಆಂಟಿ? ನೀವು ನೋಡಿದ್ರೆ ಇಷ್ಟೊಂದು ಒಳ್ಳೆಯವರು, ಲಾವಣ್ಯ ಯಾಕೆ ಆ ರೀತಿ ಆಡ್ತಾಳೆ? ಪದ್ಮ, ಹೌದು, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತಾರೆ, ಅದು ಅವಳ ವಿಚಾರದಲ್ಲಿ ನಿಜಾನೂ ಆಗಿರ್ಬೋದು. ಅವಳ ಅಮ್ಮನ ಥರನೇ ಆಗಿದ್ರು, ನೀನೇನು ಮಾಡೋಕ್ಕೆ ಸಾಧ್ಯ ಅಂದರು. ನಿತ್ಯ ಶಾಕ್, ಅಂದರೆ ಲಾವಣ್ಯ? ಅಷ್ಟರಲ್ಲಿ ಪದ್ಮ, ಹೌದು, ಲಾವಣ್ಯ ನಾನು ಹೆತ್ತ ಮಗಳಲ್ಲ ಅಂದರು. ನಿತ್ಯ ಆಶ್ಚರ್ಯದಲ್ಲಿ ಅವರನ್ನೇ ನೋಡಿ, ಏನು ಹೇಳ್ತಾ ಇದ್ದೀರಾ ಆಂಟಿ, ಲಾವಣ್ಯ ನಿಮ್ಮ ಮಗಳಲ್ವಾ? ಹಾಗಾದರೆ ಲಾವಣ್ಯ ಯಾರು ಅಂದ್ಲು. ಪದ್ಮ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಪ್ಯಾನ್ಸಿಯಾಟ್ರಿಕ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರಿಂದ ಸಾವು ಬದುಕಿನ ಮಧ್ಯೆ ನರಳ್ತಾ ಇದ್ದೆ. ಅದು ಫೈನಲ್ ಸ್ಟೇಜ್ ತಲುಪಿದಾಗ ಡಾಕ್ಟರ್ ನನ್ನ ಗರ್ಭಕೋಶ ತೆಗೆಯೋ ಸ್ಥಿತಿ ಬಂತು. ಇದರಿಂದ ಈ ಜನ್ಮದಲ್ಲಿ ಯಾವತ್ತೂ ತಾಯಿ ಆಗೋ ಭಾಗ್ಯನ ಕಳ್ಕೊಂಡೆ ಅಂತ ಅಳ್ತಾರೆ. ನಿತ್ಯ, ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಅಳಬೇಡಿ, ನನ್ನ ಕ್ಷಮಿಸ್ಬಿಡಿ ಆಂಟಿ, ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ವಿಚಾರವನ್ನು ಕೇಳಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ. ಪದ್ಮ, ಪರವಾಗಿಲ್ಲ ನಿತ್ಯ, ನೋವನ್ನು ಹೇಳ್ಕೊಳ್ಳೋದು ಸಾಂತ್ವನ ಸಿಗೋರ ಹತ್ರನೇ ಅಲ್ವಾ, ಆ ನೋವೆಲ್ಲ ಕಾಲ ಕಳೀತಾ ಇದ್ದ ನನಗೆ ಸಮಾಧಾನ ಮಾಡಬೇಕು ಅಂದ್ಕೊಂಡು ನಮ್ಮ ಮನೆಯವರು ಶುಂಠಿಕೊಪ್ಪ ಅನ್ನೋ ಊರಿಂದ ಇಬ್ಬರು ಹೆಣ್ಮಕ್ಳನ್ನ ಮನೆಗೆ ಕರ್ಕೊಂಡು ಬಂದರು. ನಿತ್ಯ, ಶುಂಠಿಕೊಪ್ಪ ಅಂದಿದ ತಕ್ಷಣ, ಏನು ಶುಂಠಿಕೊಪ್ಪದಿಂದನಾ? ಪದ್ಮ, ಹೌದು, ಆ ಇಬ್ಬರು ಹೆಣ್ಮಕ್ಳಲ್ಲಿ ಒಂದು ಮಗು ಲಾವಣ್ಯ, ಇನ್ನೊಂದು ಮಗನ ನಮ್ಮ ಮನೆಯವರು ನನ್ನ ಜೊತೆ ಇರೋಕ್ಕೆ ಬಿಡಲಿಲ್ಲ. ಅವರು ಆ ಮಗುನ ಕರ್ಕೊಂಡು ಬಂದಿದ್ದ ದಿನಾನೇ ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೊರಟು ಹೋದರು. ಮತ್ತೆ ಬರುವಾಗ ಒಬ್ಬರೇ ಬಂದಿದ್ದರು. ಆ ಮಗು ಏನಾಯಿತು ಅಂತ ಅವ್ರು ನನಗೆ ಹೇಳಲೇ ಇಲ್ಲ. ಒಂದು ಮಗು ಆದರೂ ನನ್ನ ಜೊತೆ ಇದೆಯಲ್ಲ ಅನ್ನೋ ಖುಷಿಯಲ್ಲಿ ಲಾವಣ್ಯನ ಅವಳು ಹೇಗೆ ಬೆಳೀತಾಳೋ ಹಾಗೆ ಬೆಳೆಸಿದೆ. ಬೆಳೆಸಿದ್ದು ನಾನೇ ಆದರೂ ಅವಳಿಗೆ ನನ್ನ ಗುಣಗಳು ಒಂದೂ ಬರಲೇ ಇಲ್ಲ. ನಿತ್ಯ, MLA ರುದ್ರಪ್ರಸಾದ್ ನಿತ್ಯನ ನೋಡಿ ಪದೇ ಪದೇ ದಿವ್ಯಾ ದಿವ್ಯಾ ಅಂತ ಇರೋದು ಮತ್ತೆ ತಾನು ಸಾಕಿದ ನಾಯಿ ಅಂದಿದ್ದು ನಿತ್ಯಾಗೆ ನೆನಪಿಗೆ ಬಂತು. ಅಂದರೆ ಅವ್ರು ಶುಂಠಿಕೊಪ್ಪದಿಂದ ಕರೆದುಕೊಂಡು ಬಂದು ಮಗು ದಿವ್ಯಾನ, ಅಂದರೆ ಆ ದಿವ್ಯಾನೇ ನನ್ನ ತಂಗಿ ಸತ್ಯ? ಇದನ್ನು ಆದಷ್ಟು ಬೇಗ ಪತ್ತೆ ಮಾಡಬೇಕು. ಈಗ ದಿವ್ಯಾ ಎಲ್ಲಿದ್ದಾಳೆ ಅನ್ನೋದನ್ನು ಅವರಿಂದಲೇ ತಿಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಲು. ಎಪಿಸೋಡ್ 91, ಪ್ರೀತಿ ಮಧುರ, ತ್ಯಾಗ ಅಮರ. ರಾತ್ರಿ ಆಗಿತ್ತು. ನಿತ್ಯ ಮತ್ತು ಲಾವಣ್ಯನ ಅವ್ರ ಮನೆಗೆ ಬಿಟ್ಟು ಬಂದ ಬೇಸರದಲ್ಲಿಯೇ ಇದ್ದ ಶರತ್ ಬಾಲ್ಕನಿಯಲ್ಲಿ ನಿಂತು ಏನೋ ಥಿಂಕ್ ಮಾಡ್ತಾ ಇದ್ದ. ಏನು ನನ್ನ ನೋಡಿ ನಗು ಬರ್ತಾ ಇದೆಯಾ?
ನಿನ್ನ ಗರ್ಲ್ ಫ್ರೆಂಡ್ ನನ್ನ ಮಾತು ಮೀರಿ ಹೋದ್ಲು, ನನ್ನ ತುಂಬ ಅವಾಯ್ಡ್ ಮಾಡ್ತಿದ್ದಾಳೆ, ನನಗೆ ಹೇಗಾಗುತ್ತೆ ಗೊತ್ತಾ? ನಿನಗೆಲ್ಲಿ ಗೊತ್ತಿರುತ್ತೆ ಹೇಳು. ಅಷ್ಟರಲ್ಲಿ ಚಂದಮಾಮನಿಗೆ ಮೋಡಗಳು ಮರೆಯಾದವು. ಶರತ್, ಓಹೋ, ನಿನಗೂ ಕೋಪ ಬರುತ್ತಾ? ಎಷ್ಟೇ ಆದರೂ ನಿನ್ನ ಆ ರಾಕ್ಷಸಿ ಬಾಯ್ ಫ್ರೆಂಡ್ ತಾನೇ, ಅವಳಿಗಿಂತ ಸ್ವಲ್ಪ ಜಾಸ್ತಿನೇ ಕೊಬ್ಬಿರುತ್ತೆ ನಿನಗೆ. ಆದರೂ ಪರವಾಗಿಲ್ಲ, ಈಗ ನನ್ನ ಜೊತೆನೂ ಫ್ರೆಂಡ್ಶಿಪ್ ಮಾಡ್ತೀಯಾ ಪ್ಲೀಸ್? ನಾನು ನಿನಗೇನೋ ಒಂದು ಸೀಕ್ರೆಟ್ ಹೇಳಬೇಕು. ನಿತ್ಯ ಹೇಳೋ ಹಾಗೆ ನೀನು ನನ್ನ ಮಾತಿಗೆ ಸ್ಪಂದಿಸೋದು ನಿಜಾನೇ ಆಗಿದ್ದರೆ ಹೊರಗಡೆ ಬಾ ಅಂದ. ಚಂದಮಾಮ ಮೋಡಗಳನ್ನ ಬಿಟ್ಟು ಬರಲೇ ಇಲ್ಲ. ಶರತ್, ಹೋ, ಇವಾಗೇನು ಸಾರಿ ಕೇಳಬೇಕಾ? ಸರಿ, ನಾನು ನಿನ್ನ ಸ್ವಚ್ಛ ಮನಸ್ಸಿಂದ ನಂಬ್ತೀನಿ, ಬಾ ಅಂದ. ಅವನ ಮಾತಿಗೆ ಚಂದಮಾಮ ಮೋಡಗಳ ಮರೆಯಿಂದ ಬಂದ. ಶರತ್ ಅದನ್ನು ನೋಡಿ ಫಾರ್ ದ ಫಸ್ಟ್ ಟೈಮ್ ನಾನು ಅಂದ್ಕೊಂಡಿದ್ದು ಸುಳ್ಳು ಅಂತ ಅನಿಸಿದ್ದು ಅದು ನಿತ್ಯಯಿಂದ. ಅವಳು ನಿನ್ನ ಜೊತೆ ಮಾತಾಡ್ತಾ ಇದ್ದದ್ದು ನೋಡಿ ಸೋ ಸಿಲ್ಲಿ ಅನ್ನಿಸ್ತಾ ಇತ್ತು. ಅವಳು ಪ್ರತಿ ಸಿಲ್ಲಿ ವಿಷಯನೂ ಸ್ಟುಪಿಡ್ ಅನಿಸ್ತಿದ್ರು. ಕೊನೆಗೆ ಅದೇ ತುಂಬ ಇಷ್ಟ ಆಗ್ತಾ ಹೋಯಿತು. ನನ್ನ ಪಾರಿಜಾತ ನನ್ನ ಹತ್ರ ಇದ್ದರೂ ಲೆಟರ್ನಲ್ಲಿ ಅವಳು ಬರೆಯೋ ಅಕ್ಷರಗಳ ಮೇಲೆ ಆಗುವಂಥ ಫೀಲಿಂಗ್ಸ್ ಈ ರಾಕ್ಷಸಿ ಮೇಲೆ ಹುಟ್ಕೋತಾ ಇದೆ. ಎಷ್ಟೋ ಸಲ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಈ ರಾಕ್ಷಸಿನೇ ಪಾರಿಜಾತ ಇರಬಹುದಾ ಅಂತ. ಆದರೆ ಅವಳಿಗೆ ಅದೊಂದು ಹೆಸರಿದೆ ಅಂತಾನೇ ಗೊತ್ತಿಲ್ಲ. ಲಾವಣ್ಯ ಹೊರಟಾಗಿ ಬೆಳೆದಿರೋ ಹುಡುಗಿ, ಅವಳಿಗೆ ಲೆಟರ್ನಲ್ಲಿ ಬರೆಯೋ ಭಾವನೆಗಳ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಅದಕ್ಕೆ ಎಲ್ಲರೂ ಅವಳನ್ನು ಪಾರಿಜಾತ ಅಲ್ಲ ಅಂತ ಇರಬಹುದು. ವಿಷಯ ಅದಲ್ಲ. ವಿಷಯ ಏನಂದರೆ ನಾನು ನಾನು ನನಗೆ ಗೊತ್ತಿಲ್ಲದೇ ನಿತ್ಯನ ಪ್ರೀತಿಸ್ತಾ ಇದ್ದೀನಿ. ಅದನ್ನು ಸಾಧ್ಯ ಆದರೆ ನಿನ್ನ ಗರ್ಲ್ ಫ್ರೆಂಡ್ಗೆ ಹೇಳಿಬಿಡ್ತೀಯಾ? ಇದನ್ನು ನಾನು ಅವಳಿಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂತ್ಯಾ? ನನ್ನ ಮನಸ್ಸಲ್ಲಿ ಈ ರೀತಿ ಬದಲಾವಣೆ ಆಗಿದೆ ಅಂತ ಪಾರಿಜಾತಕ್ಕೆ ಗೊತ್ತಾದರೆ ಅವಳು ತಡ್ಕೊಳ್ಳಲ್ಲ. ಒಂದು ವೇಳೆ ನಿತ್ಯಾಗೆ ನಾನು ಅವಳನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದರೆ ಅವಳು ನನ್ನ ಬಗ್ಗೆ ಅಸಹ್ಯ ಪಡ್ಕೋತಾಳೆ. ಆಶ್ರಯ ಕೊಟ್ಟವನೇ ಆಸೆ ಪಡ್ತಿದ್ದಾನೆ ಅನ್ನೋ ಭಾವನೆ ನಿತ್ಯ ಮನಸ್ಸಲ್ಲಿ ಬಂದರೆ ಅವಳ ದೃಷ್ಟಿಯಲ್ಲಿ ನಾನು ಚೀಪ್ ಆಗಿಬಿಡ್ತೀನಿ. ಅದು ನನಗಿಷ್ಟ ಇಲ್ಲ. ಅವಳು ನನ್ನನ್ನು ಸರ್ ಅಂದ್ಕೊಂಡೇ ಇದ್ದಾಳೆ. ಅವಳನ್ನು ದೂರದಿಂದಲೇ ನೋಡಿ ಖುಷಿ ಪಡ್ತೀನಿ. ಪಾರಿಜಾತ 3 ವರ್ಷದಿಂದ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಅಲ್ಲೆಲ್ಲೋ ಇದ್ದವಳು ನನಗೋಸ್ಕರ ಬಂದಿದ್ದಾಳೆ. ನಾನು ಅವಳಿಗೆ ಮೋಸ ಮಾಡೋಕ್ಕಾಗಲ್ಲ. ನಿತ್ಯ ಸಿಗದೇ ಇದ್ದರೆ ನಾನು ಖುಷಿಯಾಗಿರಲ್ಲ ಅನ್ನೋದು ಎಷ್ಟು ಸತ್ಯನೋ, ನಾನಿಲ್ಲದೆ ನನ್ನ ಪಾರಿಜಾತ ಬದುಕಲ್ಲ ಅನ್ನೋದು ಅಷ್ಟೇ ಸತ್ಯ. ಅದಕ್ಕೋಸ್ಕರ ನಿತ್ಯ ಮೇಲೆ ಹುಟ್ಟಿರೋ ಈ ಪ್ರೀತಿನ ನಾನು ಮನಸ್ಸಲ್ಲೇ ಸಾಯಿಸ್ತಾ ಇದ್ದೀನಿ. ನನ್ನ ಸ್ವಾರ್ಥಕ್ಕೆ ನನ್ನ ಪಾರಿಜಾತಗೆ ನೋವು ಕೊಡೋಕ್ಕೆ ಇಷ್ಟ ಇಲ್ಲ. ಅವಳಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತಾಯಿದ್ದೀನಿ, ಮಾಡಲೇಬೇಕು ಕೂಡ. ಸಾಧ್ಯ ಆದರೆ ಮುಂದಿನ ಜನ್ಮದಲ್ಲಿ ನಿತ್ಯಗೋಸ್ಕರ ಹುಟ್ತೀನಿ ಅಂತ ಕಣ್ಣೀರು ಹಾಕ್ತಾ ನಿಂತಿದ್ದ. ಈ ಕಡೆ ಊಟ ಮಾಡಿ ಮುಗಿಸಿದ ನಂತರ ನಿತ್ಯ MLA ರುದ್ರಪ್ರಸಾದ್ನ ಹತ್ರ ಬರ್ತಾಳೆ. ದಿವ್ಯಾ ಎಲ್ಲಿದ್ದಾಳೆ? ಅವಳ ಬಗ್ಗೆ ತಿಳ್ಕೊಬೇಕು ಅಂದರೆ ಇವ್ರ ದಾರಿಯಲ್ಲಿ ಮಾತಾಡಬೇಕು ಅಂದ್ಕೊಂಡು, ಅಂಕಲ್, ನನ್ನನ್ನು ಕ್ಷಮಿಸ್ಬಿಡಿ, ನೀವು ನನ್ನನ್ನು ಸಾಕಿದ್ರೂ ನಾನು ನಿಮ್ಮನ್ನು ಧಿಕ್ಕರಿಸಿ ಹೋದೆ ಅಂತ ಕೈ ಮುಗಿದು ಕೇಳಿದ್ಲು. MLA ರುದ್ರಪ್ರಸಾದ್, ಪರವಾಗಿಲ್ಲ ದಿವ್ಯಾ, ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ. ನೀನು ಅವನನ್ನು ಪ್ರೀತಿಸಿದ್ದು ತಪ್ಪಲ್ಲ. ಅವನನ್ನೇ ಮದುವೆ ಆಗ್ತೀನಿ ಅಂದಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೆ. ಆದರೆ ನೀನು ನಾನು ಹೇಳಿದ ಕೆಲಸ ಮಾಡದೆ ಹೋದೆ ನೋಡು, ಅದೇ ನನಗೆ ತುಂಬ ಕೋಪ ಬರೋದು. ನಿತ್ಯ ಅಂಥದ್ದೇನು ಮಾಡೋಕ್ಕೆ ಹೇಳಿರ್ಬೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಅವಾಗೇನು ಬುದ್ಧಿ ಇರಲಿಲ್ಲ ಅಂಕಲ್, ನಿಮ್ಮ ಮಾತು ಕೇಳಿಲ್ಲ. ಈಗ ಹೇಳಿ, ನನ್ನಿಂದ ನಿಮಗೆ ಏನಾಗಬೇಕು? ನನ್ನಿಂದ ನಿಮಗೆ ಯಾವ ಕೆಲಸ ಆಗೋದಿದೆ ಅಂಕಲ್ ಅಂದ್ಲು. MLA ರುದ್ರಪ್ರಸಾದ್, ಅಲ್ಲಲ್ಲೇ ಪರವಾಗಿಲ್ಲ ದಿವ್ಯಾ, ಬೇಗ ರೂಟಿಗೆ ಬಂದುಬಿಟ್ಟೆ. ಆದರೆ ಲಾವಣ್ಯ ಮದುವೆ ಮುಗೀಲಿ, ನಾನೇ ಹೇಳ್ತೀನಿ, ಓಕೆನಾ? ಹೋಗು ನೀನು ಅಂದ. ನಿತ್ಯ ಇದ್ರ ಮೇಲೂ ಪ್ರಶ್ನೆ ಕೇಳಿದರೆ ಅನುಮಾನ ಬರ್ಬೋದು ಅಂದ್ಕೊಂಡು ಅಲ್ಲಿಂದ ಹೊರಗೆ ರೂಮ್ಗೆ ಹೋದ್ಲು. ನಿತ್ಯಗೆ ಎಲ್ಲಿ ಯಾವ ಥರ ಹೇಗೆ ಮಾತಾಡಬೇಕು, ಎಲ್ಲಿ ಕ್ವೆಶನ್ ಮಾಡಬೇಕು, ಕ್ವೆಶನ್ ಮಾಡಬಾರ್ದು ಅನ್ನೋ ಎಲ್ಲ ಬುದ್ಧಿನೂ ಇದೆ. ಪದ್ಮ ನಿತ್ಯಗೆ ಹಾಲು ತೊಗೊಂಡು ಬಂದ್ಲು. ನಿತ್ಯ, ತಗೋ ಹಾಲು ಕುಡಿ ಅಂತ ಹೇಳಿದ್ರು. ನಿತ್ಯ, ಅಯ್ಯೋ ಆಂಟಿ, ನೀವು ಯಾಕಿದೆಲ್ಲ ತರೋಕೆ ಹೋದ್ರಿ? ನನಗೆ ಊಟ ಆದಮೇಲೆ ಹಾಲು ತೊಗೊಳ್ಳೋ ಅಭ್ಯಾಸ ಇಲ್ಲ, ನನಗೆ ಬೇಡ ಅಂದ್ಲು. ಪದ್ಮ, ಹೌದಾ, ಪರವಾಗಿಲ್ಲ ಬಿಡು. ಏನು ಅಷ್ಟೊಂದು ಥಿಂಕ್ ಮಾಡ್ತಾ ಇದೆಯಾ ಶರತ್ ಬಗ್ಗೆನಾ? ನಿತ್ಯ, ಇಲ್ಲ ಆಂಟಿ ಅಂತ ಅವರನ್ನೇ ನೋಡ್ತಿದ್ಲು.
ಪದ್ಮ, ನಂಗೆ ಅರ್ಥ ಆಗುತ್ತೆ ನಿತ್ಯ, ನೀನು ನಿನ್ನ ಗೆಳತಿಗಾಗಿ ನಿನ್ನ ಜೀವನನ ಬಿಟ್ಕೊಡ್ತಾ ಇದೆಯಾ ಅಂತ ಶರತ್ ಹತ್ರ ನಾನು ಮಾತಾಡ್ತೀನಿ. ನಿತ್ಯ, ಅಯ್ಯಯ್ಯೋ ಆಂಟಿ, ಅಂಥ ತಪ್ಪು ಮಾತ್ರ ಮಾಡಬೇಡಿ. ಶರತ್ ಸರ್ ಕೋಪದಲ್ಲಿ ದುಡುಕ್ಬಿಟ್ರೆ ನನ್ನ ಶ್ರುತಿ ಜೀವನೇ ಹೋಗುತ್ತೆ. ಅವ್ರನ್ನ ದೂರದಿಂದಲೇ ನೋಡಿ ಖುಷಿ ಪಡ್ತೀನಿ. ಈ ಜನ್ಮಕ್ಕೆ ಅಷ್ಟೇ ಸಾಕು ಆಂಟಿ ಅಂತ ಅಳ್ತಲೇ ಅವ್ರ ಮಡ್ಲಿಗೆ ತಲೆ ಇಟ್ಟು ಮಲಗಿದ್ಲು. ಲಾವಣ್ಯ ಅಲ್ಲಿಗೆ ಬರ್ತಾಳೆ. ನಿತ್ಯ, ಎಂಥ ಮಾಯಾವಿನಿ ನೀನು, ಎಲ್ಲಿ ಹೋಗ್ತೀಯಾ ಅಲ್ಲಿರೋರ್ನೆಲ್ಲ ಮರಳು ಮಾಡೋದೇ ನಿನ್ನ ಟ್ಯಾಲೆಂಟ್ ಅನಿಸುತ್ತೆ. ಎಷ್ಟು ಧೈರ್ಯ ಇದ್ದರೆ ಬಂದು ಒಂದು ದಿನ ಆಗಿಲ್ಲ ಆಗಲೇ ನಮ್ಮ ಮಮ್ಮಿನ ನನ್ನಿಂದ ದೂರ ಮಾಡ್ತಾ ಇದೆಯಾ. ಅವ್ರ ಮಡ್ಲಲ್ಲಿ ಮಲಗೋ ಹಕ್ಕು ಏನಿದ್ರು ನನಗೆ ಮಾತ್ರ, ಎದ್ದೇಳಲೇ ಅಂತ ಎಬ್ಸಿದ್ಲು. ಪದ್ಮ, ಲಾವಣ್ಯ, ಏನಮ್ಮ ಇದೆಲ್ಲ, ಪಾಪ ನಿತ್ಯ, ನಿನ್ನ ಅಕ್ಕನ ಸಮಾನ ಅಲ್ವಾ, ನೀನೇ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಈ ರೀತಿ ಅವಮಾನ ಮಾಡೋದು ತಪ್ಪಲ್ವಾ. ಅವಳು ಮಲಗಿದ್ರೆ ಏನಾಯಿತು, ಬಾ ನೀನು ಮಲ್ಕೋ ಅಂತ ಹೇಳಿದ್ರು. ಲಾವಣ್ಯ, ಏನು, ನಾನು ಇವಳ ಜೊತೆ ಮಲ್ಗೋದಾ, ಛೀ, ಇಷ್ಟಕ್ಕೂ ಇವಳನ್ನು ನಾನು ಸತ್ಕಾರ ಮಾಡೋದಕ್ಕೆ ಕರ್ಕೊಂಡು ಬಂದಿಲ್ಲ ಮಮ್ಮಿ. ನೋಡು, ನಿತ್ಯ ನಮ್ಮ ಮನೆಯಲ್ಲಿ ನಮ್ಮಮ್ಮ ತುಂಬ ಒಳ್ಳೆಯವರು ಅಂತ ಅಡ್ವಾಂಟೇಜ್ ತೊಗೋಬೇಡ. ಅವರು ನನಗೆ ಮಾತ್ರ ಮಾಮ್, ಅರ್ಥ ಆಯ್ತಾ. ಬನ್ನಿ ಮಮ್ಮಿ, ಇಲ್ಲಿಂದ ಹೋಗೋಣ. ನಿತ್ಯ ಏನೂ ಮಾತಾಡದೆ ಹಾಗೇ ಸುಮ್ಮನೆ ಕೂತಿದ್ಲು. ಪದ್ಮ, ನಿತ್ಯ ತಲೆ ಸವರಿ ಬೇಜಾರು ಮಾಡ್ಕೋಬೇಡ ಮಗಳೇ, ಮಲ್ಕೋ, ಗುಡ್ ನೈಟ್ ಅಂತ ಹೇಳಿ ಲಾವಣ್ಯ ಜೊತೆ ಹೋದರು. ಈ ಕಡೆ ಪುಟಾಣಿ ನಿತ್ಯ ಡಾರ್ಲಿಂಗ್ ಬೇಕು ಅಂತ ಒಂದೇ ಸಮ ಹಠ ಮಾಡ್ತಾಯಿತ್ತು. ಶರತ್, ನಾನು ಹೇಳಿದರೆ ಅವಳು ಕೇಳಲ್ಲ. ಈಗ ಪುಟಾಣಿನ ಹೇಗೆ ಸಮಾಧಾನ ಮಾಡೋದು ಅಂದ್ಕೊಳ್ತಾ, ಸರಿ ಪುಟ್ಟ, ನೀನು ಹಠ ಮಾಡಬೇಡ, ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡ್ಕೊ, ರಾತ್ರಿ ಆಗಿದೆ ಅಲ್ವಾ, ನಾಳೆ ಕರ್ಕೊಂಡು ಬರ್ತೀನಿ ಪ್ರಾಮಿಸ್ ಅಂತ ಹೇಳ್ದ. ಪುಟಾಣಿ ಚಿರು ಸರಿ ಅಂತ ಹೇಳಿ ರಾಧಾ ಹತ್ರ ಹೋಗುತ್ತೆ. ಅಮ್ಮ, ನೀವು ಹೇಳ್ದಾಗೆ ಶರತ್ ಮಾಮ ಜೊತೆ ನಿತ್ಯ ಡಾರ್ಲಿಂಗ್ ಬೇಕೇ ಬೇಕು ಅಂತ ಹಠ ಮಾಡಿದೆ. ಅದಕ್ಕೆ ಶರತ್ ಮಾಮ ನಿತ್ಯ ಡಾರ್ಲಿಂಗ್ನ ನಾಳೆ ಕರ್ಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೇಳಿದ್ದಾರೆ ಅಂತ ಹೇಳ್ತು. ಪುಟಾಣಿ, ನಿತ್ಯ ಡಾರ್ಲಿಂಗ್ ಬೇಕು ಅಂತ ಹಠ ಮಾಡೋದಕ್ಕೆ ಪ್ರೇರೇಪಿಸಿದ್ದೆ ನಮ್ಮ ರಾಧಾ. ಹೌದಾ ಪುಟಾಣಿ, ಸರಿ, ಹಾಗಾದರೆ ನಾಳೆ ನಿತ್ಯ ಡಾರ್ಲಿಂಗ್ ಬರ್ತಾರೆ, ಬಾ ನೀನು ಮಲ್ಕೋ ಅಂತ ಮಲಗಿಸಿದ್ಲು. ಆಫ್ಟರ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸುಮತಿ ಶರತ್ನ ಹುಡುಕೊಂಡು ಅವನ ರೂಮ್ಗೆ ಬಂದರು. ಶರತ್, ಇನ್ನೂ ಎದ್ದಿಲ್ವಾ, ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗೋ, ಚಪ್ರಶಾಸ್ತ್ರಕ್ಕೆ ನೀನು ಪೂಜೆ ಮಾಡ್ಬೇಕಣೋ ಇವತ್ತು. ರೂಮ್ನಲ್ಲಿ ನೋಡಿದ್ರೆ ಶರತ್ನ ಸುಳುವೇ ಇಲ್ಲ. ಶರತ್ ಎಲ್ಲಿ ಹೋದ. ಆದರೆ ಶರತ್ ಬೆಳಗಾಗೋದನ್ನೇ ಕಾಯ್ತಾ ಇದ್ದ. ಅರ್ಲಿ ಮಾರ್ನಿಂಗ್ ಲಾವಣ್ಯ ಮನೆಗೆ ಹಾಜರಾಗಿದ್ದ. ಆಮೇಲೆ ರುದ್ರಪ್ರಸಾದ್, ಓ ಅಳಿಯಂದ್ರು, ಏನಪ್ಪ ಒಂದು ದಿನನೂ ನನ್ನ ಮಗಳನ್ನ ಬಿಟ್ಟಿರಲ್ವ ನೀವು. ಇವತ್ತು ಚಪ್ರದ ಶಾಸ್ತ್ರ ಇದೆ, ನೀವು ಹಾಗೆಲ್ಲ ಬರೋ ಹಾಗೆ ಇಲ್ಲ, ಏನೇ ಇದ್ರೂ ಮದುವೆ ಮಂಟಪದಲ್ಲಿ ನಿಮ್ಮಿಬ್ಬರು ಮುಖಾಮುಖಿ, ಹೊರಡಿ ಅಂತ ಕಿಂಡಲ್ ಮಾಡಿ ಹೇಳಿದ್ರು. ಶರತ್ ಉರ್ಕೊಂಡು, ನಿತ್ಯ. ಲಾವಣ್ಯ, ಪದ್ಮ ಇಬ್ಬರು ಹೊರಗೆ ಬರ್ತಾರೆ. ಲಾವಣ್ಯ, ಯಾಕೆ ಶರತ್ ಅಷ್ಟೊಂದು ಕೋಪದಲ್ಲಿ ನಿತ್ಯನ ಕೂಗ್ತಿದ್ಯಾ. ಶರತ್, ಲಾವಣ್ಯ, ನಿತ್ಯ ಇಲ್ಲಿ ಬಂದು ಮಾಡೋಕ್ಕೆ ಏನಿತ್ತು, ಅಲ್ಲ ಅಲ್ಲಿ ಪುಟಾಣಿ ಚಿರು ಅವಳಿಲ್ಲದೆ ಊಟನೂ ತಿಂತಾ ಇಲ್ಲ, ನಿನಗೆ ಅವಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಗೊತ್ತು, ಆದರೂ ಅವಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಬರೋ ಅವಶ್ಯಕತೆ ಏನಿತ್ತು, ಈಗ ನಾನು ಬಂದಿರೋದು ಅವಳನ್ನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಅಂದ. ಲಾವಣ್ಯ ಮನಸ್ಸಲ್ಲಿ, ಹೌದು, ಈ ನಿತ್ಯ ನಮ್ಮ ಮನೆಗೆ ಕರ್ಕೊಂಡು ಬರಬಾರ್ದಿತ್ತು, ಅವಳು ಅಲ್ಲಿದ್ದರೆ ಏನು ಪ್ರಾಬ್ಲಮ್ ಇರಲಿಲ್ಲ, ಶ್ರುತಿ ನಮ್ಮ ಹತ್ರ ಇರೋವರೆಗೂ ಇವಳು ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಇಲ್ಲ ಕೂಡ ಅವಳು ಮಾಡೋದು ಇಲ್ಲ ಕೂಡ, ನಾನು ಸುಮ್ಮನೆ ಟೆನ್ಷನ್ ತೊಗೊಂಡೆ ಅನಿಸುತ್ತೆ. ಅದು ಅಲ್ಲದೆ ಇವಳು ನಮ್ಮ ಮಮ್ಮಿನ ನನ್ನಿಂದ ದೂರ ಮಾಡ್ತಾ ಇದ್ದಾಳೆ, ಇವಳನ್ನ ವಾಪಸ್ ಕಳಿಸೋದೇ ಸರಿ, ನಮ್ಮ ಮಮ್ಮಿ ಅವಳನ್ನ ಹಚ್ಕೊಂಡ್ಬಿಟ್ರೆ ಕಷ್ಟ ಅಂದ್ಕೊಂಡು, ಓಕೆ ಶರತ್, ನಿತ್ಯನ ನೀನು ಕರ್ಕೊಂಡು ಹೋಗು, ನಿತ್ಯ ಅಂತ ಕೂಗಿದ್ಲು. ನಿತ್ಯ ಅಲ್ಲಿಗೆ ಬರ್ತಾಳೆ. ಲಾವಣ್ಯ, ನೋಡು, ನೀನು ವಾಪಸ್ ಶರತ್ ಮನೆಗೆ ಹೋಗು, ಪುಟಾಣಿ ಚಿರು ನೀನು ಇಲ್ಲ ಅಂತ ಹಠ ಮಾಡ್ತಾ ಇದ್ದಾನಂತೆ, ಅವಳಿಗೆ ಮಾತ್ರ ಕೇಳೋ ಹಾಗೆ, ಆದರೆ ತಪ್ಪಿನೂ ಸತ್ಯ ಹೇಳಿದ್ರೆ ಗೊತ್ತಲ್ಲ ಅಂತ ಪಿಸ್ಕೊಟ್ಟಿದ್ಲು. ನಿತ್ಯ ಶರತ್ನ ನೋಡಿ, ಒಂದು ನಿಮಿಷ ಸರ್ ಬಂದೆ ಅಂಥೇಳಿ ತನ್ನ ಬ್ಯಾಗ್ ತೊಗೊಂಡು ಬಂದಳು. ಪದ್ಮ ಆಂಟಿ, ನಾನಿನ್ನು ಬರ್ತೀನಿ ಅಂಥೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಪದ್ಮ, ಒಳ್ಳೆಯದಾಗಲಿ, ಹೋಗ್ಬಾ ಅಮ್ಮ ಅಂತ ಕಳಿಸಿದ್ರು. ಹಾಗಾದರೆ ನಿತ್ಯ ಅಂದ್ಕೊಂಡಿರೋ ಹಾಗೆ ಆ ದಿವ್ಯಾನೇ ನಿತ್ಯ ತಂಗಿ ಸತ್ಯನಾ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.